ಏಕಾಏಕಿ ಗಂಧದ ಗುಡಿ ಸೀರಿಯಲ್ನಿಂದ ಹೊರಬಂದು ವೀಕ್ಷಕರಿಗೆ ಶಾಕ್ ಕೊಟ್ಟಿದ್ದ ಸಂಜನಾ ಬುರ್ಲಿ ಮದುವೆ ಬಳಿಕ ಈಗ ಪತಿ ಜೊತೆ ತಾಂಜೇನಿಯಾದ ದ್ವೀಪದಲ್ಲಿ ಸುಂದರ ಕ್ಷಣವನ್ನ ಕಳೀತಾ ಇದ್ದಾರೆ. ಎಸ್, ಪುಟ್ಟಕ್ಕನ ಮಕ್ಕಳು ಗಂಧದ ಗುಡಿ ಮೂಲಕ ಕರುನಾಡಿನ ಜನರ ಮನಗೆದ್ದಿರುವಂತಹ ನಟಿ ಸಂಜನಾ ಬುರ್ಲಿ ಮದುವೆಯಾಗಿ 1 ತಿಂಗಳು ಕಳೆದಿದೆ. ಆಕ್ಟಿಂಗ್ ನಿಂದ ಬ್ರೇಕ್ ಪಡೆದಿರುವಂತಹ ನಟಿ ಸಂಜನಾ ಹನಿಮೂನ್ ಮೂಡ್ ನಲ್ಲಿದ್ದಾರೆ. ಇಬ್ಬರು ಒಂದು ವಿಶೇಷ ಐಲ್ಯಾಂಡ್ ಪ್ರವಾಸಕ್ಕೆ ತೆರಳಿದ್ದಾರೆ. ಈ ಫೋಟೋಗಳನ್ನ ಸಂಜನಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಹನಿಮೂನ್ಗಾಗಿ ಆಫ್ರಿಕಾದ ತಂಜಾನಿಯಾ ಬಳಿ ಇರುವಂತಹ ದ್ವೀಪಕ್ಕೆ ತೆರಳಿದ್ದು ಸುಂದರ ಕ್ಷಣದ ಫೋಟೋಗಳನ್ನ ನಟಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸಂಜನಾ ಹಾಗೂ ಸಮರ್ಥ್ ತಿಳಿ ನೀರ ಸಮುದ್ರದಲ್ಲಿ ನಿಂತು ಫೋಸ್ ಅನ್ನ ಕೊಟ್ಟಿದ್ದಾರೆ. ಈ ಫೋಟೋಗೆ ಫ್ಯಾನ್ಸ್ ಕಡೆಯಿಂದ ನಾನಾ ರೀತಿಯ ಕಮೆಂಟ್ಗಳು ಬಂದಿವೆ. ಈ ಫೋಟೋಗಳನ್ನ ಅಭಿಮಾನಿಗಳು ಇಷ್ಟಪಟ್ಟಿದ್ದಾರೆ. ಈ ದ್ವೀಪದ ವಿಶೇಷತೆ ಏನಂದ್ರೆ ಇದು ಸುರಕ್ಷಿತ ಪ್ರದೇಶವಾಗಿದ್ದು ಇಲ್ಲಿ ಹವಳದ ಬಂಡೆಗಳಿವೆ. ಸ್ಕೂಬಾ ಡೈವಿಂಗ್ಗೆ ವಿಶ್ವದ ಅತ್ಯುತ್ತಮ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿ ನೀವು ಬಣ್ಣ ಬಣ್ಣದ ಮೀನುಗಳು, ಸಮುದ್ರದ ಆಮೆಗಳು, ಕೆಲವೊಮ್ಮೆ ಡಾಲ್ಫಿನ್ಗಳನ್ನ ಹತ್ತಿರದಿಂದ ನೋಡಬಹುದು. ಸಂಜನಾ ಬುರ್ಲಿ ಅವರಿಗೆ ದೊಡ್ಡ ಮಟ್ಟದ ಬ್ರೇಕ್ ಅನ್ನ ಕೊಟ್ಟಿದ್ದು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ. ಇದರಲ್ಲಿ ಡಿಸಿ ಆಗಿ ಜನರ ಮನಸ್ಸನ್ನ ಗೆದ್ದಿದ್ರು. ಆದ್ರೆ ಓದಿನ ಕಾರಣವನ್ನ ನೀಡಿ ಅವರು ಧಾರಾವಾಹಿಯನ್ನ ಅರ್ಧಕ್ಕೆ ತೊರೆದಿದ್ರು. ಇದು ಅವರ ಅಭಿಮಾನಿಗಳಿಗೆ ಬೇಸರವನ್ನ ತರಿಸಿತ್ತು. ಆನಂತರ ಸಂಜನಾ ಕಲರ್ಸ್ ಕನ್ನಡದ ಶ್ರೀ ಗಂಧದ ಗುಡಿ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿಯನ್ನ ನೀಡಿದ್ರು. ಈ ಸೀರಿಯಲ್ ಕೂಡ ಪ್ರೇಕ್ಷಕರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಆದ್ರೆ ಮದುವೆಗಾಗಿ ಈ ಧಾರಾವಾಹಿಯಿಂದಲೂ ಅವರು ಹೊರ ನಡೆದಿದ್ರು. ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಸಮರ್ಥರನ್ನ ಸಂಜನಾ ಬುರ್ಲಿ ಮದುವೆಯಾಗಿದ್ದಾರೆ. ನಟನೆಗೆ ಬ್ರೇಕ್ ಅನ್ನ ಪಡೆದಿರುವಂತಹ ಸಂಜನಾ ಬುರ್ಲಿ ಈಗ ಪತಿ ಜೊತೆ ಸಮಯವನ್ನ ಕಳೀತಾ ಇದ್ದಾರೆ. ಸಂಜನಾ ಬುರ್ಲಿ ಅವರು ಮದುವೆಯ ನಂತರ ಮತ್ತೆ ಕಿರುತೆರೆಗೆ ಮರಳ್ತಾರಾ ಎಂಬ ಪ್ರಶ್ನೆ ಪ್ರೇಕ್ಷಕರನ್ನ ಕಾಡ್ತಾ ಇದೆ. ವಿವಾಹದ ನಂತರ ಸಣ್ಣ ಬ್ರೇಕ್ ಅನ್ನ ಪಡೆದು ಮತ್ತೆ ಬಣ್ಣದ ಲೋಕಕ್ಕೆ ಮರಳಲಿ ಅನ್ನೋದು ಅಭಿಮಾನಿಗಳ ಆಶಯ. ಸದ್ಯಕ್ಕಂತೂ ಸಂಜನಾ ಅವರ ಫೋಟೋಗಳನ್ನ ನೋಡಲು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ.